ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಮನನೊಂದು ಮಡಿಕೇರಿ ಬಿಜೆಪಿ ಕಾರ್ಯಕರ್ತರೊಬ್ಬರು ಕಚೇರಿಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ನಾಗವಾರದಲ್ಲಿ ನಡೆದಿದೆ. ವಿನಯ್ ಸೋಮಣ್ಣ ಆತ್ಮಹತ್ಯೆ ಮಾಡಿಕೊಂಡ ಕಾರ್ಯಕರ್ತ ತನ್ನ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಕ್ಕೆ ಮನನೊಂದು ನಾಗವಾರದ ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವಿಗೂ ಮುನ್ನ ತನ್ನ ಸಾವಿಗೆ ಶಾಸಕ ಎಎಸ್ ಪೊನ್ನಣ್ಣ ಅವರ ಶಿಷ್ಯ ತೆನ್ನೀರನೇ ಕಾರಣ ಎಂಬ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿದ್ದಾರೆ. ರಾಜಕೀಯ ಪ್ರೇರಿತ ಎಫ್ಐಆರ್ನಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಈ ಹಿಂದೆ ವಿನಯ್ ಸೋಮಯ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಬಗ್ಗೆ ಅಪಹಾಸ್ಯ ಮಾಡಿ ವಾಟ್ಸ್ಆಪ್ ಪೋಸ್ಟ್ ಮಾಡಿದ್ದರು. ಈ ಪೋಸ್ಟ್ ವಿರುದ್ಧ ಕಾಂಗ್ರೆಸ್ ಮುಖಂಡ ತನ್ನೀರ ಮೈನಾ ಮಡಿಕೇರಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ವಿನಯ್ ಸೋಮಯ್ಯ ಅವರನ್ನ ಪೊಲೀಸರು 2 ತಿಂಗಳ ಹಿಂದೆ ಬಂಧಿಸಿದ್ದರು. ಬಂಧನದ ಬಳಿಕ ಬಹಳ ಮನನೊಂದು ವಿನಯ್ ಇಂದು ಮುಂಜಾನೆ 4:30 ವೇಳೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನೋಟ್ನಲ್ಲಿದೆ. ಆ ಕಾರಣಕ್ಕೆ ಇವರ ಮೇಲೆ ಮನನೊಂದು ತಾನಿವತ್ತು ಸುಯಿಸೈಡ್ ಮಾಡ್ಕೊಂಡಿದ್ದೇನೆ ಅಂತೇಳಿ ತಿಳಿದು ಬಂದಿದೆ. ಈಗ ನಾನು ಹೇಳ್ತೇನೆ, ಈ ಕಾಂಗ್ರೆಸ್ನವರ ಶಾಸಕರು ಮತ್ತು ನಾಯಕರ ಅಟ್ಟಹಾಸ, ಈ ಅಧಿಕಾರದ ಅಟ್ಟಹಾಸ ಬಹಳ ಹೆಚ್ಚಾಗಿದೆ. ಇದು ಒಂದೇ ಕೇಸ್ ಅಲ್ಲ ನೋಡಿ. ಯಾದಗಿರಿಯಲ್ಲಿ SI ಪರಶುರಾಮ್ ಸುಯಿಸೈಡ್ ಮಾಡ್ಕೊಂಡ್ರು. ಯಾರ ಹೆಸರು ಬರೆದ್ರು? ಅಲ್ಲಿ ಚೆನ್ನಾರೆಡ್ಡಿ ಶಾಸಕರು ಜಾತಿ ನಿಂದನೆ ಮಾಡಿದ್ರು, ಹಣ ಕೇಳಿದ್ರು ನನ್ನ ಹತ್ರ ಅಂತೆಲ್ಲ ಬಂತು. ಏನಾಯ್ತು? ಇದುವರೆಗೂ ಕೂಡ ಆಗಿರ್ತಾರೆ. ಆದರೆ ಇನ್ನೊಂದು ವಾಟ್ಸ್ಆಪ್ ಮೆಸೇಜ್ ಬರ್ತದೆ, ಒಂದು ಫೋಟೋಗ್ರಾಫ್ ಆಗಿ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ. ಇವ್ರ ಮೇಲೆ FIR ಮಾಡ್ತಾರೆ. ಅಕ್ಯೂಸ್ ನಂಬರ್ 3 ಅಂತ ಇವ್ರು ಮಾಡ್ತಾರೆ, ಇವನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್ಲಿ. ಅದನ್ನು ಆದಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನು ಮಾಡ್ತಾರೆ, ಇವರು ನಮಗೆ FIR ಕೊಡ್ತಾರೆ, ನಾವು ಸ್ಟೇ ಮಾಡ್ತೇವೆ, ಸ್ಟೇ ಆಗ್ತದೆ. ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತದೆ. ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್. ತದನಂತರದಲ್ಲಿ ಕೂಡ ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಆ FIR ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ, FIR ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಅವ್ರ ಮನೆಗೆ ಪೊಲೀಸ್ ಕಳಿಸುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗಿ ಬೈಯುವಂಥದ್ದು. ಅವ್ರನ್ನ FIR ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ. ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ. 2-3 ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಅದು ಸ್ಟೇ ಆದರೂ ಕೂಡ ಇವರು ನೆಕ್ಸ್ಟ್ ಏನು ಮಾಡ್ತಾರೆ, ಇವ್ರ ಮೇಲೆ ರೌಡಿ ಶೀಟರ್ ಒಂದು FIR ಮಾತ್ರ ಆಗಿರುವಂಥದ್ದು ಅವ್ರ ಮೇಲೆ, ಅದು ಕೂಡ ಸ್ಟೇ ಆಗಿರ್ತದೆ. ರೌಡಿ ಶೀಟರ್ ಓಪನ್ ಮಾಡೋಕ್ಕೆ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಅದು ಒಂದು ನ್ಯೂಸ್ ಬಂದಿದೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಅದನ್ನು ಬಿಡದೆ, ಈಗ FIR ಆಗಿ ಅದನ್ನು ಹಳೆ ಸುದ್ದಿ ಆಗಿದೆ, ಸ್ಟೇ ಆಗಿದ್ದು ಕೂಡ ಹಳೆ ನ್ಯೂಸ್. ಆದರೂ ಕೂಡ ಕಾನ್ಸ್ಟೆಂಟ್ ಆಗಿ ಅವರು ಡಿಫಮೇಟ್ರಿ ಬೈಯೋದು, ಅವ್ರು ಬೈಯೋದು, ಆ ಮಗ ಈ ಮಗ ಹೇಳೋದು, ಅದ್ರ ಕಂಟಿನ್ಯೂ ಆಗ್ತಾ ಇತ್ತು. ಅದರಿಂದಾಗಿ ನೋಡಿ, ಈಗ ಒಂದು ಅವರು ವಾಟ್ಸಪ್ ಗ್ರೂಪಲ್ಲಿ ಸುಸೈಡ್ ನೋಟ್ ಥರನೇ ಬರೆದಿದ್ದಾರೆ. ಯಾರೆಲ್ಲ ಇದಕ್ಕೆ ಹೊಣೆಗಾರರಾಗಿದ್ದಾರೆ, ಡೀಟೇಲ್ ಆಗಿ ಏನೆಲ್ಲ ನಡೆದು ಬಂದಿದೆ, ಫೆಬ್ರವರಿಯಿಂದ ಇಲ್ಲಿ ತನಕ ಏನೆಲ್ಲ ನಡೆದಿದೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಲ್ಲಿ ಯಾರು ಹೊಣೆಗಾರಿದ್ರೆ, ಕಾರಣಕರ್ತರಾಗಿದ್ದಾರೆ ಅಂದರೆ ಅವರು ಹೆಸರು ಕೂಡ ಹೇಳಿ ಅವರು ಈ ಒಂದು ಸುಸೈಡನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಒಂದು FIR ಈಗ ಕಂಪ್ಲೇಂಟ್ ಆಗಿ ಈಗ ಇನ್ವೆಸ್ಟಿಗೇಷನ್ ಆಗ್ತದೆ. ಇದೊಂದು CBI ಲೆವೆಲಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ನಮ್ಮ ಇಬ್ಬರು MLAಗಳಿಂದ ಕಂಟಿನ್ಯೂಸ್ ಹ್ಯಾರಾಸ್ಮೆಂಟ್ ಆಗಿದೆ. ಕೊಡಗಿನ ಬಗ್ಗೆ ತುಂಬಾ ಕಾಳಜಿ ಹೊಂದಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರದ್ದು ಆತ್ಮಹತ್ಯೆಯಲ್ಲ, ಅದು ಕೊಲೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ತೀವ್ರ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಇನ್ನೊಬ್ಬ ಶಾಸಕ ಮಂತರ್ಗೌಡ ಮತ್ತು ಕಾಂಗ್ರೆಸ್ನ ತನ್ನೀರ ಮೈನಾ ಅವರ ಕೈವಾಡವಿದೆ. ಹೀಗಾಗಿ ಅವರ ವಿರುದ್ಧ ತಕ್ಷಣ FIR ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸ್ಥಳದಲ್ಲಿ ಬಂದ್ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಕೊಂಡಾವತ್ನಲ್ಲಿ ವಿಗ್ರಹ ಮಜ್ಜನಕ್ಕಾಗಿ ಪಾಳು ಬಿದ್ದಿದ್ದ ಬಾವಿಯನ್ನ ಸ್ವಚ್ಛಗೊಳಿಸಲು ಹೋಗಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಗಾಂಗೌರ್ ಹಬ್ಬದ ನಿಮಿತ್ತ 150 ವರ್ಷಗಳಷ್ಟು ಹಳೆಯ ಬಾವಿಯನ್ನ ಸ್ವಚ್ಛಗೊಳಿಸಲು ಓರ್ವ ಕಾರ್ಮಿಕ ಮೊದಲು ಬಾವಿಗೆ ಇಳಿದಿದ್ದಾನೆ. ವಿಷ ಅನಿಲ ಉಸಿರಾಡುತ್ತಿದ್ದರಿಂದ ನೀರಿನಲ್ಲಿ ಮುಳುಗುತ್ತಿದ್ದ ಆತನನ್ನ ರಕ್ಷಿಸಲು ಉಳಿದ 7 ಕಾರ್ಮಿಕರು ಬಾವಿಗೆ ಇಳಿದರು. ಈಜು ಬರುತ್ತಿದ್ದರೂ ವಿಷ ಅನಿಲದಿಂದಾಗಿ ಉಸಿರಾಟದ ತೊಂದರೆಯಾಗಿ ಎಲ್ಲರೂ ಪ್ರಾಣ ಕಳೆದುಕೊಂಡರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. जिसकी वजह से ये दुर्घटना हुई और लगभग 8 लोग इस कुएं में फंस गए थे। लगभग 4 बजे के बाद से ये रेस्क्यू ऑपरेशन शुरू हुआ है। पुलिस प्रशासन, SDRF और होमगार्ड की कंबाइंड टीम के द्वारा ये ऑपरेशन किया गया है।
अभी पिछले कुछ घंटों में प्रयास करने के बाद सभी 8 बॉडीज़ को निकाल लिया गया है और जो हमारा नियरेस्ट हॉस्पिटल है वहाँ पर पोस्टमार्टम के लिए बॉडीज़ को भेज दिया गया है। सर क्या कुछ कारण सामने आ रहे हैं सर इस घटना में? हाँ, जैसा कि बताया कि ये बावड़ी बहुत समय से उपयोग में नहीं आ रही थी और यहाँ पर अमूमन ये बताया जा रहा है ग्रामीण जनों के द्वारा कि इस बावड़ी का उपयोग मात्र विसर्जन में ही किया जाता है। तो बहुत समय से अनुपयोगी होने की वजह से, कुछ कचरा जमा होने की वजह से स्वाभाविक रूप से कई बार इस प्रकार की गैस का निर्माण हो जाता है। यदि हम प्रशासन की तरफ से दी जाने वाली मदद की बात करें तो प्रत्येक परिवार को 4 लाख रुपए की सहायता राशि प्रशासन की ओर से उपलब्ध करवाई जाएगी। ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸದ್ಯಕ್ಕಿಲ್ಲ, ಪರಿಸ್ಥಿತಿ ನೋಡಿಕೊಂಡು ಹೆಜ್ಜೆ ಇರಿಸಲು ವರಿಷ್ಠರು ಅಭಿಪ್ರಾಯಪಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಅಗತ್ಯದ ಬಗ್ಗೆ ರಾಜ್ಯ ನಾಯಕರು ಹೈಕಮಾಂಡ್ಗೆ ಮನವರಿಕೆ ಮಾಡಿದರೂ ಅವರು ಈ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಇವಾಗ ಬದಲಾವಣೆ ಮಾಡಿದರೆ ಪಕ್ಷದ ಮೇಲೆ, ವಿಶೇಷವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಪರಿಣಾಮ ಆಗಬಹುದು. ಹೀಗಾಗಿ ಪರಿಸ್ಥಿತಿ ನೋಡಿಕೊಂಡು ಹೆಜ್ಜೆ ಇರಿಸಲು ಉದ್ದೇಶಿಸಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಿದ್ದು ಅದರ ಸಂಭ್ರಮಾಚರಣೆ ಇರುವ ಹಿನ್ನೆಲೆ ಈಗ ಬದಲಾವಣೆ ಬೇಡ ಎಂಬ ನಿರ್ಧಾರಕ್ಕೆ ವರಿಷ್ಠರು ಬಂದಿದ್ದಾರೆ ಎನ್ನಲಾಗಿದೆ. ಸಂಸತ್ತಿನಲ್ಲಿ ಅಂಗೀಕಾರವಾದ ವಕ್ಫ್ ತಿದ್ದುಪಡಿ ಮಸೂದೆಯ ಸಂವಿಧಾನಿಕತೆಯನ್ನ ಶೀಘ್ರದಲ್ಲಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ಎಐಸಿಸಿ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ ಶೀಘ್ರದಲ್ಲೇ ವಕ್ಫ್ ತಿದ್ದುಪಡಿ ಮಸೂದೆ 2025ರ ಸಂವಿಧಾನಿಕತೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಿದೆ ಎಂದು ತಿಳಿಸಿದ್ದಾರೆ. ಭಾರತ ಸಂವಿಧಾನದ ತತ್ವಗಳು, ನಿಬಂಧನೆಗಳು ಮತ್ತು ಅಭ್ಯಾಸಗಳ ಮೇಲೆ ಮೋದಿ ಸರ್ಕಾರ ನಡೆಸುತ್ತಿರುವ ಎಲ್ಲ ದಾಳಿಗಳನ್ನ ನಾವು ವಿರೋಧಿಸುತ್ತೇವೆ. ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಮಂಡಿಸಿದಾಗ ವಿಪಕ್ಷಗಳು ಇದನ್ನ ವಿರೋಧಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆವು. ಇದು ಮುಸ್ಲಿಂ ವಿರೋಧಿ ಮತ್ತು ಅಸಂವಿಧಾನಿಕ ಮಸೂದೆಯಾಗಿದೆ. ಆದರೆ ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಐತಿಹಾಸಿಕ ಸುಧಾರಣೆಯ ಪ್ರಯೋಜನ ನೀಡಲಿದೆ ಎಂದು ಸರ್ಕಾರ ಹೇಳುತ್ತಿದೆ ಎಂದು ಟೀಕಿಸಿದ್ದಾರೆ. ಬಾಲಿವುಡ್ ನಟ ನಿರ್ದೇಶಕ ಮನೋಜ್ ಕುಮಾರ್ ನಿಧನರಾಗಿದ್ದಾರೆ. ಅನಾರೋಗ್ಯ ಮತ್ತು ವೃದ್ಧಾಪ್ಯದ ಕಾರಣ ಮುಂಬೈನ ಧೀರುಭಾಯಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಬಾಲಿವುಡ್ ನಟ ನಿರ್ದೇಶಕ ಮನೋಜ್ ಕುಮಾರ್ ನಿಧನರಾಗಿದ್ದಾರೆ. ಅನಾರೋಗ್ಯ ಮತ್ತು ವೃದ್ಧಾಪ್ಯದ ಕಾರಣ ಮುಂಬೈನ ಧೀರುಭಾಯಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರು 100 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಉಪಕಾರ್, ರೋಟಿ ಕಪ್ಡಾ ಔರ್ ಮಖಾನ್ ಮತ್ತು ಜೈ ಹಿಂದ್ ಮುಂತಾದ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ದೇಶಭಕ್ತಿಯ ಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದ ಅವರು 1992ರಲ್ಲಿ ಪದ್ಮಶ್ರೀ, 2015ರಲ್ಲಿ ಬಾಬಾ ಸಾಹೇಬ್ ಫಾಲ್ಕೆ ಮತ್ತು ಅನೇಕ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. बीमारी उनकी काफी सालों से चल रही थी. अभी वो और 2 महीने में 88 इयर्स के होने वाले थे, तो अभी वो 87 में वो स्वर्गवास हुए हैं. काफी समय में ज्यादा जिससे बात करते थे, सबसे ही बात करते थे, स्पेशली अपने पोतों से और जो भी उनके छोटे नाते थे उन सब से करते थे और बड़े खुश थे. बस थोड़ी तकलीफ में थे क्योंकि अस्वस्थ थे और एज की वजह से थोड़ी तकलीफें थी. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.